ಸರ್ ಮೀಟು ವಿರುದ್ಧ ಕೂಡ ನೀವು ಹೋರಾಟವನ್ನ ಮಾಡಿದ್ರಿ. ಸೊ ಅದು ಯಾವ ಹಂತಕ್ಕೆ ಬಂದಿದೆ? ಹೌದು, ಮೀಟು ಅನ್ನೋದು ಇದು ಒಂದು ಮೀಟುನೇ. ಮೀಟು ಅನ್ನೋದು ಯಾವ ರೀತಿ ಬಂತು ಅಂದ್ರೆ 2017 ಅದು ಹಾಲಿವುಡ್ ನಲ್ಲಿ ಆ ಟೈಮ್ ನಲ್ಲಿ ಆದಾಗ ನನಗೂ ಕೂಡ ಈ ರೀತಿ ಕಿರುಕುಳ ಆಗಿದೆ ಅನ್ನೋ ಒಂದು ಕೂಗು, ಒಂದು ಆ ನೋವಿನ ಒಂದು ಕೂಗು, ಅದು ಒಂದು ಮೀಟು ಅಂತಾಗೆ ನಾನು ಕೂಡ. ಸೊ ಆ ಮೀಟು ಅನ್ನೋದು 2018 ಅಕ್ಟೋಬರ್ ನಲ್ಲಿ ಕನ್ನಡ ಚಿತ್ರರಂಗದಲ್ಲೂ ಮತ್ತೆ ಇಂಡಿಯನ್ ಚಿತ್ರರಂಗಗಳಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಎಷ್ಟೋ ಜನ ಮಹಿಳೆಯರು ನನಗೂ ಈ ಅನ್ಯಾಯ ಆಗಿದೆ ಅಂತ ಕೂಗು ಆಚೆ ಬಂತು. ಅದು ಒಳ್ಳೆ ಒಂದು ಬೆಳವಣಿಗೆ. ಯಾಕಂದ್ರೆ ಈ ರೀತಿ ವಿಚಾರಗಳನ್ನ ಮುಚ್ಚಾಕಿ, ಈ ರೀತಿ ವಿಚಾರಗಳನ್ನ ಒಂದು ರೀತಿ ಅಳಸಾಕಿ, ಈ ರೀತಿ ಪ್ರಯತ್ನ, ಈ ರೀತಿ ವಿಚಾರಗಳು ಸುಳ್ಳು ಅಂತ ಬಿಂಬಿಸೋದ್ರಲ್ಲಿ ಬೇಡ. ಏನ್ ಸತ್ಯ ಇದೆ ಅದು ಹೊರಗೆ ಬಂತು. ಬಟ್ ಇವತ್ತಿಗೆ ನಮಗೆ ಹೊರಗೆ ಬರೋದಕ್ಕಿಂತ ಹೆಚ್ಚಾಗಿ ನಾವು ಅಳಸಾಕೋದು, ಅದನ್ನ ಆಗದೆ ನೋಡ್ಕೊಳ್ಳೋದು ನಮ್ಮ ಮೂಲ ಉದ್ದೇಶ. ಸೊ ನಾವು ಅದಕ್ಕೆ ಒಂದು ಆಂತರಿಕ ದೂರ ಸಮಿತಿ ಶುರು ಮಾಡಿ ಅದರ ತಕ್ಕಂತೆ ಕೆಲಸ ಮಾಡ್ತಾ ಇದೀನಿ. ನಾವು ಆಗ್ಲೇ ಹೇಳಿದೀನಿ, ಫೈರ್ ಸಂಸ್ಥೆನಲ್ಲೂ ನಾವು ಒಂದು ಕೆಲವು ದಿನದ ಹಿಂದೆ ಈ ತರದ ಒಂದು ಆಡಿಷನ್ ವಿಚಾರದಲ್ಲಿ ಆ ಕ್ರಮ ನಾವು ಕೆಲಸ ಮಾಡ್ತಾ ಇದೀವಿ. ಸೊ ಈ ತರದ ನಮ್ಮ ಕೇಸ್ಗಳು ಬರ್ತಾ ಇರ್ತವೆ. ಬಟ್ ಮುಖ್ಯವಾಗಿ ಫಿಲ್ಮ್ ಚೇಂಬರ್ ಏನು ಒಂದು ICC ಅಂತ ಇಟ್ಟಿದ್ದಾರೆ, ಒಂದು ಗವರ್ಮೆಂಟ್ ಬ್ಯಾಕ್ಡ್ ICC, ಸರ್ಕಾರದ ವಿಮೆನ್ ಕಮಿಷನ್ ಇದಕ್ಕೆ ರೆಡಿ ಮಾಡ್ಕೊಂಡು ಇಟ್ಟಿದ್ದಾರೆ. ಅದರ ಪರವಾಗಿ ಅದರ ಒಳ್ಳೆ ಕೆಲಸ ಮಾಡ್ಬೇಕು, ಜನರ ಜೀವನಕ್ಕೆ ನ್ಯಾಯ ಒದಗಿಸ್ಬೇಕು, ಈ ಒಂದು ಮೀಟು ಕಳಂಕನ ಕಿತ್ತಾಕ್ಬೇಕು ಅಂತ ನಾನು ಆಶಿಸ್ತೇನೆ. ಸರ್ ಮಹಿಳಾ ಆಯೋಗ ಇದೆ, ಕಮಿಟಿಗಳಿದ್ದಾವೆ, ಆದ್ರೆ ದೂರು ಕೊಡ್ತಾ ಇಲ್ಲ ಅನ್ನುವಂಥ ವಿಚಾರಗಳನ್ನು ಕೂಡ ಅವರು ಹೇಳ್ತಾ ಇದ್ದಾರೆ. ಒಂದು ದೂರು ಕೊಡುವಂಥ ವಾತಾವರಣ ಇದೆಯಾ? ದೂರು ಕೊಟ್ಟಂತ ಸಂದರ್ಭದಲ್ಲಿ ದೂರು ಕೊಟ್ಟಂತವರ ಅವರಿಗೆ ಮುಂದೆ ಅವಕಾಶಗಳೇ ಇಲ್ಲ ಅನ್ನುವಂಥ ಪರಿಸ್ಥಿತಿಗಳು ಕೂಡ ಇದ್ದಂಗೆ ಕಾಣಿಸ್ತಾ ಇದೆ. ಇಲ್ಲ, ನೀವ್ ಹೇಳೋದ್ ನಿಜ. ಇಲ್ಲಿ ದೂರ್ ಕೊಡೋ ವಾತಾವರಣ ಇಲ್ಲ ಅನ್ನೋದು ನಿಜ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಯಾರ್ಯಾರು ನಮ್ಗೆ ಎಷ್ಟೋ ಸಲಿ ಈ ICC ನಲ್ಲಿ ಕೂತಿರ್ತಾರೆ ಅನ್ನೋರು ಎಷ್ಟೋ ಒಂದು ಪುರುಷ ಪ್ರಧಾನದ ಮನಸ್ಥಿತಿ ಇರೋ ಗಂಡಸರು ಮತ್ತೆ ಮಹಿಳೆಯರು. ಅಂದ್ರೆ ಪುರುಷ ಪ್ರಧಾನದ ಮನಸ್ಥಿತಿಯಿಂದ ಯಾವುದೇ ನ್ಯಾಯ ಸಿಗಲ್ಲ. ನಮ್ಗೆ ಒಂದು ಲಿಂಗ ಘನತೆ ಬಗ್ಗೆ ಮನಸ್ಥಿತಿ ಇರೋರು, ಲಿಂಗ ಸಮಾನತೆ ಬಗ್ಗೆ ಮನಸ್ಥಿತಿ ಇರೋ ಮನುಷ್ಯರು, ಮಹಿಳೆಯರು, ಮಹನೀಯರು, ಟ್ರಾನ್ಸ್ಜೆಂಡರ್ ಎಲ್ಲರೂ ಬರ್ಬೇಕು. ಸೊ ನಮ್ಗೆ ಒಳ್ಳೆ ವ್ಯಕ್ತಿಗಳನ್ನ ಸೇರ್ಸಿದ್ರೆ ಮತ್ತೆ ಅದನ್ನು ಕೂಡ ಎಲ್ಲಾ ಕಡೆ ಮೂಲೆಗೆ ರೀಚ್ ಮಾಡ್ಸಿದ್ರೆ ಅದ್ ಬಹಳ ಒಳ್ಳೇದಾಗುತ್ತೆ. ಬರೀ ನಾಮಕಾವಸ್ಥೆ ಅದನ್ನ ಇಟ್ಬಿಟ್ಟು ಎಲ್ಲಾರು ಬಂದ್ಬಿಡ್ತಾರೆ ಅಂತ ಇರಕ್ಕಾಗಲ್ಲ. ಬಟ್ ನಾವು ಕೂಡ ಇದು ಒಂದು ಒಳ್ಳೆ ಹೆಜ್ಜೆ ಆಗಿದೆ. ಈ ತರದ್ದು ಮುಂದೇನು ಕೂಡ ರೊಟೇಷನಲ್ ಅಲ್ಲಿ ಒಳ್ಳೆ ಕಾಳಜಿ ಇರೋನ್ನ ಸೇರಿಸಿ ಅದನ್ನು ಕೂಡ ಜನಕ್ಕೆ ರೀಚ್ ಮಾಡಿಸಿದ್ರೆ ನಿಮ್ಮತ್ತೆ ಜರ್ನಲಿಸಂ ಮುಖಾಂತರ ಮತ್ತೆ ನಮ್ದು ಸೇವೆಗಳ ಮುಖಾಂತರ ನಮ್ಗೆ ನಾಳೆ ದಿನ ಮಹಿಳೆಯರಿಗೆ ಮತ್ತೆ ಈ ತರ ಕಾನ್ಫಿಡೆನ್ಸ್ ಜಾಸ್ತಿ ಬರುತ್ತೆ. ಏನಾದ್ರು ಕೇಸ್ ಬಂದ್ರೆ ಅಲ್ಲೂ ಪ್ರೆಸೆಂಟ್ ಮಾಡ್ಬೋದು. ಮತ್ತೆ ಬೇರೆ ಗಂಡಸರು ಕೂಡ ಏನ್ ಮಾಡಬಾರ್ದು ಅಂತ ಒಂದು ಅರಿವಾಗಿ ಈ ರೀತಿ ಒಂದು ನಾವು ಈ ತರ ಹೆಜ್ಜೆಗಳು ತಗೋಬಾರ್ದು ಅಂತ ಒಂದು ರೀತಿ ಅರಿವಾಗತ್ತೆ ಅವ್ರಿಗೆ. ಸೊ ಆ ನಿಟ್ಟಲ್ಲಿ ನಾವೆಲ್ಲರೂ ಸೇರಿ ಇದು ಒನ್ ಸೈಡೆಡ್ ಅಟ್ಯಾಕ್ ಆಗಲ್ಲ, ಎಲ್ಲಾ ರೀತಿನಲ್ಲೂ ಪರಿಹಾರಗಳು ಬೇಕಾಗಿ ಇದನ್ನ ಸರಿಪಡಿಸೋ ಉದ್ದೇಶ ಇರಬೇಕು. ಸರ್ ಅದ್ರೀಗ ಕಾಸ್ಟಿಂಗ್ ಕೋಚ್ ಈ ರೀತಿಯಾಗಿರುವಂತ ಒಂದು ಅನಿಷ್ಟ ಪದ್ಧತಿ ಏನಿದೆ, ಸೊ ಅದರ ವಿರುದ್ಧ ಹೋರಾಟವನ್ನ ಮಾಡೋದಕ್ಕೆ ಇಡೀ ಸಿನಿಮಾ ರಂಗ ಒಗ್ಗಟ್ಟಾಗಿ ಹೋರಾಟವನ್ನ ಮಾಡ್ಬೇಕಾಗಿರುವಂತ ಒಂದು ಅನಿವಾರ್ಯತೆ ಬಂದಿದೆ. ಸೊ ಅದು ಕನ್ನಡ ಚಿತ್ರರಂಗದಲ್ಲಿ ಕಾಣಿಸ್ತಾ ಇದೆಯಾ? ನಮ್ಗಂತೂ ಕಾಣಿಸ್ತಾ ಇಲ್ವಪ್ಪ. ಖಂಡಿತ ನಮ್ಗೆ ಕನ್ನಡ ಚಿತ್ರರಂಗದಲ್ಲಿ ಎಲ್ಲಾರು ಸೇರಿ ಇದನ್ನ ಕಿತ್ತಾಕೋ ಒಂದು ಉದ್ದೇಶ ಇರಬೇಕು. ಇದು ಒಂದು ಕನ್ನಡ ಚಿತ್ರರಂಗಕ್ಕೆ ಬಹಳ ಕಳಂಕ. ನಾವು ಬಹಳ ಜನ ಹೇಳಿದ್ದಾರೆ, ಕನ್ನಡ ಚಿತ್ರರಂಗ ಒಂದು ಫ್ಯಾಮಿಲಿ ಇದ್ದಂಗೆ. ಫ್ಯಾಮಿಲಿನಲ್ಲಿ ಸಮಸ್ಯೆ ಬಂದ್ರೆ ಅದನ್ನ ಕಿತ್ತಾಕ್ಬೇಕು, ಎಲ್ಲರೂ ಸೇರಿ ಅದನ್ನ ಕಿತ್ತಾಕ್ಬೇಕು. ಇದು ಬರೀ ಮಹಿಳೆಯರು ಇದರಲ್ಲಿ ಬಲಿಪಶು ಅನ್ನೋ ಕಾರಣಕ್ಕೆ ಮಹಿಳೆಯರು ಮಾತ್ರ ಫೈಟ್ ಮಾಡ್ಬೇಕು ಅಂತ ನಾವು ನೋಡಲ್ಲ. ಮಹಿಳೆಯರು ಇದ್ರಲ್ಲಿ ಬಲಿಪಶು. ಬಟ್ ಇದು ಚಿತ್ರರಂಗದ ಸಮಸ್ಯೆ. ನಾವೆಲ್ಲರೂ ಸೇರಿ ಯಾರ್ಯಾರ ಕಾಳಜಿ ಇದೆಯೋ, ಯಾರ್ಯಾರಿಗೆ ಒಂದ್ ರೀತಿ ಉತ್ತಮ ಚಿತ್ರರಂಗ ಬಯಸ್ತಾರೋ ಅವರೆಲ್ಲರೂ ಜೊತೆಗೆ ಸೇರಿ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ಬೇಕು. ನಮಗೂ ಕೂಡ ರೆಗ್ಯುಲರ್ ಆಗಿ ಫೈರ್ ಸಂಸ್ಥೆಗೆ ಬೇರೆ ಬೇರೆಯವರು ಎಲ್ಲ ಲಿಂಗದವರು ಬಂದು ಸೇರಿ ನಾವು ಒಂದ್ ರೀತಿ ನಾವು ಇನ್ವಾಲ್ವ್ ಆಗ್ತೀವಿ ಅಂತ ಬರ್ತಾ ಇದ್ದಾರೆ. ಸೊ ನಾವೆಲ್ಲರೂ ಸೇರಿ ಕೆಲಸ ಮಾಡ್ಬೇಕು, ಲೀಗಲ್ ಆಗಿ ಮಾಡ್ಬೇಕು. ನಮ್ಮ ಕಾನ್ಸ್ಟಿಟ್ಯೂಷನಲ್ ಆಪ್ಷನ್ಸ್ ಏನೇನಿದೆ ಬರ್ಬೇಕು, ಹೊಸ ಕಾನೂನುಗಳು ಬರ್ಬೇಕು, ಸರ್ಕಾರದ ಮೇಲೆ ಒತ್ತಡ ಆಗ್ಬೇಕು. ಅಂಡ್ ಬಹಳ ಮುಖ್ಯವಾಗಿ ಇದು ನಾನ್ ಅನುಭವಿಸಿಲ್ಲ ಅನ್ನೋ ಕಾರಣಕ್ಕೆ ಅದ್ ನಿಜವಾಗ್ಲೂ ಇಲ್ಲ ಅಂತ ನೋಡಕ್ಕಾಗಲ್ಲ. ನಾನ್ ಅನುಭವಿಸ್ತಾ ಇರ್ಲಿ, ಇದನ್ನ ಅರ್ಥ ಮಾಡ್ಕೊಂಡು, ಇದನ್ನ ಸ್ಟಡಿ ಮಾಡ್ಕೊಂಡು, ಇದನ್ನ ಏನೇನ್ ಸತ್ಯ ಇದೆ, ಎಲ್ಲೆಲ್ಲಿ ಅನ್ಯಾಯ ಇದೆ, ನಾನ್ ಅನುಭವಿಸಿರೋ ಅನ್ಯಾಯ ಮಾತ್ರ ಅನ್ಯಾಯ, ಬೇರೆಯವ್ರು ಅನುಭವಿಸಿರೋ ಅನ್ಯಾಯ ಅಲ್ಲ ಅಂತ ಹೇಳಕ್ಕಾಗಲ್ಲ. ಎಲ್ಲಾರ ಅನ್ಯಾಯಗಳು ನಮ್ಮ ಕುಟುಂಬದ, ನಮ್ಮ ಚಿತ್ರರಂಗದ, ನಮ್ಮ ಸಮಾಜದ ಅನ್ಯಾಯ ಅಂತ ಗುರುತಿಸಿ ಅದನ್ನ ತೆಗೆದಾಕ ಒಂದ್ ಮನಸ್ಥಿತಿ ಇದ್ರೆ ಅವಾಗ ಗಟ್ಟಿಯಾದ ಕನ್ನಡ ಚಿತ್ರರಂಗ ಆಗ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು ಚೇತನ್ ಅವರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತಾಡಿದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.